ವಿರಾಮದ ಬಳಿಕ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಜಗದೀಶ್ ಅಂತ ಪಾವಗಡದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಪೂರ್ವಾಷಾಢ ನಕ್ಷತ್ರ, ಕರ್ಕಾಟಕ ಲಗ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಪ್ಪ, ಏನಾಗ್ಬೇಕು? ಅದೇ ನಮ್ಮ ಮಗನ ಬಗ್ಗೆ ಆರೋಗ್ಯ ಸರಿ ಇಲ್ಲ. ಎಷ್ಟು ವಯಸ್ಸು ಅವನಿಗೆ? 15 ಗುರುಗಳು. ಓದ್ತಾ ಇದ್ದಾನಾ? ಓದ್ತಾ ಇದ್ದಾನೆ ಗುರುಗಳೇ. ಓಕೆ. ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ 2 ಮದುವೆ ಯಾರಿಗೆ? ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಗುರುಗಳೇ, 2 ಮದುವೆ. ನಿಮ್ಮ ಶ್ರೀಮತಿಯವ್ರ ಮನೆ? ಅವ್ರಿಗೂ ಯಾರಿಗೂ ಇಲ್ಲ ಗುರುಗಳೇ. ವಿಚಾರ ಮಾಡಿ ನೋಡಿ. ಇದೆ? ಇಲ್ಲ, ಸದ್ಯಕ್ಕೆ ನಮ್ಗೆ ಗೊತ್ತಿದ್ದಂಗೆ ಇಲ್ಲ ಗುರುಗಳೇ. ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು ಏನಕ್ಕೆ ಅಂದ್ರೆ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಡೀಟೇಲ್ಸ್ ಏನ್ ಹೇಳಿದ್ರಿ ನೀವೀಗ, ಅದರಲ್ಲಿ ಆ ಒಂದು ಗುರ್ತಿದೆ. ಸರಿ ಗುರು. ಅದು ನಿಮ್ಮ ಮಗ ಹುಟ್ಟಕ್ಕೆ ಮುಂಚೆ, ನಿಮ್ಮ ಹೆಂಡತಿ ಹುಟ್ಟಕ್ಕೆ ಮುಂಚೆ ನಡೆದಿರ್ತಕ್ಕಂಥದ್ದು. ಅದನ್ನ ವಿಷಯ ತಿಳ್ಕೊಳ್ಳಿ. ಒಂದು. ಎರಡನೇ ವಿಷಯ, ಈಗ ಕರೆ ಮಾಡಿದ ಉದ್ದೇಶ ಏನು? ಅದೇ ಗುರುಗಳ ಆರೋಗ್ಯ ಸರಿ ಇಲ್ಲ ಗುರುಗಳೇ. ಮಗಂದು ಹೈಟ್ ಕಮ್ಮಿ ಇದ್ದಾನೆ ಬಾಳ. ಅಲ್ಲ, ನೀವು ಮಗ ಹುಟ್ಟಿ 19 ವರ್ಷ ಈಗ ಅವನಿಗಲ್ವಾ? 15 ವರ್ಷ ಗುರುಗಳೇ. 15 ವರ್ಷದಿಂದ ನೀವು ಮಗು ಹುಟ್ಟಿದಾಗ ತಿಳ್ಕೋಬೇಕು ಅಂತ ಗೊತ್ತಿತ್ತಾ ಗೊತ್ತಿಲ್ವಾ? ಗುರುಗಳೇ, ನಾವು ಎಲ್ಲ ಕೇಳಿದ್ವಿ. ಏನ್ನ? ಒಬ್ಬೊಬ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಒಬ್ಬೊಬ್ರು ಇಲ್ಲ ಬೆಳಿತಾನ ಅಂತ ಹೇಳ್ತಾರೆ. ಒಂದ್ ನಿಮಿಷ ನೀವು ಕೇಳಿರೋದು ಶಾಸ್ತ್ರ ಕೇಳಿರೋದು. ಹೋಗಿ. ಅದೇ ಗುರುಗಳೇ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶಾಸ್ತ್ರ ಕೇಳೋದಲ್ಲ, ದೇಹಶಾಸ್ತ್ರ ಯಾರಿಗ್ ಗೊತ್ತು? ನಿಮ್ ಮಗಂದು ಇವಾಗ ಇರೋದೇನು? ದೇಹಶಾಸ್ತ್ರ. ಮುಂದಕ್ಕೆ ಬೆಳಿತಾನೆ ಹೋಗಿ, 2 ವರ್ಷ ಅದನ್ನ ಸರಿ ಹೋಗ್ತಾನೆ ಹೋಗಿ ಅಂತ ಹೇಳೋದು ಅಷ್ಟೇ ಗೊತ್ತು. ಪೂರ್ವಾಷಾಢ ನಕ್ಷತ್ರ ಏನು ಕುಟ್ಟುತ್ತೆ ಅಂತ ಗೊತ್ತಿರೋರ್ಗೆ ಯಾರು ಗೊತ್ತಿದೆ? ಅಲ್ಲಿ ಹೋಗಿದ್ರ ನೀವು? ಇಲ್ವಲ್ಲ. ಇಲ್ಲ ಗುರುಗಳೇ. ಅದು ಇಲ್ವೇ ಇಲ್ವಲ್ಲ, ಹೋಗೋದೆಲ್ಲಿ ಬಂತು? ಆ ಥರದವ್ರು ಇಲ್ವೇ ಇಲ್ವಲ್ಲ, ಅಲ್ವಾ? ಇಲ್ಲ ಗುರುಗಳೇ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಗುರುಗಳೇ, ನಾವಿಲ್ಲಿ ಬೆಂಗಳೂರಲ್ಲಿ ಇದ್ವಿ, ಇಲ್ಲೇ ಬಾಡಿಗೆಗಿದ್ದೀವಿ ಗುರುಗಳೇ. ನಮ್ಮ ಮಿಸ್ಸಸ್ ಹುಷಾರಿಲ್ಲ, ಮನೆ ಕಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ನನ್ನ ತಮ್ಮ ನರ ಹಿಂದ್ಗಡೆ ಕಟ್ಟಾಗಿ. ನಿಮ್ ಸ್ವಂತ ಮನೆ ಎಲ್ಲಿದೆ? ಸ್ವಂತ ಮನೆ ಊರಲ್ಲಿದೆ. ಯಾವ ಊರು? ಪಾವಗಡ ತಾಲೂಕು ನಮ್ದು. ಅಲ್ಲಿ ಯಾರಿದ್ದಾರೆ? ಎಷ್ಟು ವರ್ಷದ ಮನೆ ಅದು? ಅದು ಈಗ ಹೊಸದಾಗಿ 10 ವರ್ಷ ಆಯ್ತು ಗುರುಗಳೇ ಕಟ್ಟಿ. ಅದು ಯಾರು ಕಟ್ಸಿದ್ದು? ನಮ್ಮ ಕಟ್ಸಿದ್ರು ಗುರುಗಳೇ. ಅದು ಇದಾರ? ಅಪ್ಪ ಅಮ್ಮ ಇಬ್ರು ಇದ್ದಾರಾ? ಅಮ್ಮ ಇಲ್ಲ ಗುರುಗಳೇ, ಅಪ್ಪ ಇದ್ದಾರೆ ಅಷ್ಟೇ. ಏನಾಯ್ತು ಅಮ್ಮಂಗೆ? ಅಮ್ಮನಿಗೆ ಅವ್ರಿಗೂ ಇದು ಕ್ಯಾನ್ಸರ್ ಇತ್ತು ಗುರುಗಳೇ. ಓಕೆ. ಈಗ ನಿಮ್ ತಂದೆ ಇದ್ದಾರಾ? ತಂದೆ ಇದ್ದಾರೆ ಗುರುಗಳೇ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳಿದ ವಿಚಾರನ ಸ್ವಲ್ಪ ಅಡ್ರೆಸ್ ಎಲ್ಲ ಸಿಕ್ಕಿದೆ ಈಗ. ಸುಮಂಗಲಿ ಹೆಂಗ್ಸು ಹೋಗಾಯ್ತು, ಗಂಡಸು ಉಳ್ಕೊಂಡಿದ್ದಾರೆ. ಅಂದ್ರೆ ಹೆಣ್ಣು ಮದುವೆ ಅಂತಕ್ಕಂಥದ್ದು, ಗಂಡ ಹೆಂಡತಿ ಅಂತಕ್ಕಂಥದ್ದು ಕ್ವಾಲಿಟಿ ಇಲ್ಲದೆ ಇರತಕ್ಕಂತಹ ವಂಶ ನಿಮ್ಮ ಶ್ರೀಮತಿಯವರ ಒಂದು ವಿಚಾರವನ್ನ ತಿಳ್ಕೊಂಡ್ರು, ಪ್ಲಸ್ ನಿಮ್ಮ ತಾಯಿಯ ಮನೆಯ ವಿಚಾರವನ್ನ ತಿಳ್ಕೊಂಡ್ರೆ ಇದರಲ್ಲಿ ಅಡ್ರೆಸ್ ಸಿಕ್ಕತ್ತೆ. ಗೊತ್ತಾಯ್ತಾ ನಾನು ಹೇಳಿದ್ದು? ಗೊತ್ತಾಯ್ತು ಗುರುಗಳೇ. ನಿಮ್ಮ ತಾಯಿ ತವ್ರ ಮನೇಲಿ ಕೇಳಿ ಮದುವೆಗಳ ವಿಚಾರದಲ್ಲಿ ಗೊತ್ತಾಗತ್ತೆ. ಆಯ್ತು ಗುರುಗಳೇ. ಈ ಸತ್ಯ ತಿಳ್ಕೊಂಡ್ರೆ ನಿಮ್ಗೆ ಮುಂದಕ್ಕೆ ಹೋಗಕ್ಕೆ ಅನುಕೂಲ. ಇಲ್ಲ ಅಂದ್ರೆ ಜೀವನ ಎಲ್ಲ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಮತ್ತೆ ನಮ್ಗ್ ಮನೆ ಇಲ್ಲ ಗುರುಗಳೇ. ಎಲ್ಲ ಮನೆ ಒಂದು ಸೈಟ್ ನೋಡ್ತಾ ಇದ್ವಿ, ಸಿಗ್ತಾ ಇಲ್ಲ ಒಳ್ಳೇದು. ಅಲ್ಲ, ನೀವು ಸೈಟ್ ಹುಡ್ಕಕ್ ಹೋಗ್ಬೇಡಿ, ಸಿಗಲ್ಲ ನಿಮ್ಗೆ. ಈಗ ನೀವು ಮನೆ ಕಟ್ಟದ ಮೇಲೆ ಅಪ್ಪ ನೀವೆಲ್ಲೋ ಇದ್ದೀರಾ, ಮನೆ ಎಲ್ಲೋ ಇದೆ ಅಲ್ವಾ? ಹೌದು ಗುರುಗಳೇ. ಪೂರ್ವಾಷಾಢ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಕಾಗೆ ಅಂತಕ್ಕಂಥ ವಿಚಾರ ನಿಮ್ಗೆ ಅವಾಗವಾಗ ಸಿಂಬಲ್ ಕೊಡುತ್ತೆ. ಬೇಕಾದ್ರೆ ನೋಡಿ, ನಿಮ್ಗೆ ಹೋಗಬೇಕಾದ್ರೆ ಎಲ್ಲಾರು ಪ್ರಯಾಣದಲ್ಲಿ ಇನ್ನೇನು ಬಂದು ಟಚ್ ಮಾಡೇ ಬಿಡ್ತೀನೋ ಅನ್ನೋ ಅಷ್ಟು ಮಟ್ಟಕ್ಕೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಒಂದು 10 ಸರಿ ಬರ್ದಿದೆ ಕಾಗೆ ಗುರುಗಳೇ. ನೋಡಿ, ಯೋಚನೆ ಮಾಡಿ. ನೀವು ಹುಟ್ಟಿದಾಗ ಬೇಕಾಗಿದ್ದು, ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಕಾಗೆ ತೋರಿಸ್ತಾ ಇದೆ, ಮೂರ್ಖ ತಿಳ್ಕೊ ಅಂತ. ಇನ್ನು ನಿಮ್ಮ ಮಗ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ತಾಯಿ ಆಗಲಿ, ನಿಮ್ಮ ಅಕ್ಕ ತಂಗಿಯರಾಗಲಿ, ನಿಮ್ಮ ಇಡೀ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಆಗಲಿ, ಹೊಂದಾಣಿಕೆ ಆಗೋದಾಗಲಿ ಜೀವನ ಪರ್ಯಂತ ಮರ್ತು ಬಿಡಬೇಕು. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನೀವು. ಕಾಗೆ ಯಾಕೆ ನನಗೆ ಮುಟ್ಟಕ್ಕೆ ಬರ್ತಾ ಇದೆ ಅಂತಕ್ಕಂಥ ಸತ್ಯ ತಿಳ್ಕೊಳಕ್ಕಾಗಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೆಷ್ಟು ಪುರ್ಸತ್ತೆ ದುಡಿತಾ ಇದ್ದೀರಪ್ಪ ನೀವು? ಹೇಳಿ.
ಇಲ್ಲ ಗುರುಗಳ, ಅದು ಎಲ್ಲ ಕೇಳಿದ್ರು ಕೂಡ ಬಿಡು, ಅದಕ್ಕೆ ಏನಾಗಲ್ಲ, ಅದು ಅದರಲ್ಲಿ ಭಗವಂತ ಇದ್ದಾನೆ, ಅದು ಒಂದು ಪ್ರಾಣಿ ಅಂತ ಹೇಳಿದ್ರು ಗುರುಗಳು. ಅದಕ್ಕೆ ನಾನು ಅವ್ರನ್ನ ಕೇಳಬೇಕು, ನೀನೊಂದು ಮನೆ ಕಟ್ಟಿಸ್ಬಿಡು, ಎಲ್ಲ ಅದನ್ನೇ ಸಾಕು ಅಂತ ಹೇಳ್ಬೇಕಾ ಹೇಳ್ದವ್ರಿಗೆ? ನೀವು ಎಲ್ಲೋ ಕೇಳಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಏನು ಹೇಳಬೇಕು ಅನ್ನೋದಿಲ್ಲ, ನೀವು ಏನೋ ಒಂದು ಹೇಳಿ ಕಳಿಸ್ಬೇಕು. ಅಷ್ಟು ಸುಲಭ ಅಲ್ಲ ಅದು. ವೆಹಿಕಲ್ಗೆ ಟಚ್ ಮಾಡುತ್ತೆ, ವ್ಯಕ್ತಿ ಹೋಗ್ತಾ ಇದ್ರೆ ಎದುರುಗಡೆ ಬಂದು ಸೈಡ್ಗೆ ಹೋಗುತ್ತೆ. ಇದೆಲ್ಲ ಏನು ಅಂದರೆ ನಿಮ್ಮ ವಂಶಸ್ಥರು ಯಾರೇ ಕಾರಣಕ್ಕೂ ಏನು ಚೆನ್ನಾಗಿ ಏನು ತಿಳ್ಕೊಂಡಿಲ್ಲ, ಏನು ಮಾಡಿಲ್ಲ. ಆ ಹುಡುಗನಿಗೆ, ನಿಮ್ಮ ಮಗನಿಗೆ ಉಸಿರಾಟ ಕರೆಕ್ಟ್ ಆಗಿದೆಯಾ, ಮಂಡಿ ಕಾಲು ಭಾಗ ನೀವು ತಿಳ್ಕೊಂಡಿದ್ದೀರಾ, ಅವನು ಎಷ್ಟು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಇಲ್ಲ ಗುರುಗಳೇ. ಏನು ಮಗನ ಸಾಕಿದ್ದೀರಾ ಸ್ವಲ್ಪ ಯೋಚನೆ ಮಾಡಿಯಪ್ಪ. ಅವನಿಗೆ ಉಸಿರಾಟನೇ ಚೆನ್ನಾಗಿಲ್ಲ, ಹೆಂಗೆ ಅವ್ನು ಸ್ವಲ್ಪ ನೀವು ನನ್ನ ಕೆಲಸ ಮಾಡಿ ಟೆಸ್ಟ್ ಮಾಡಬೇಕಾದ್ರೆ ಓಡೋಗ್ಬಿಟ್ಟು ಅಲ್ಲಿರೋ ಪದಾರ್ಥ ಎತ್ಕೊಂಬ ಅಂತ ಓಡಿಸಿ ಅವನಿಗೆ ಎಷ್ಟು ನಗರ್ತಾನೆ ಸ್ವಲ್ಪ ನೋಡಿ. ಇಲ್ಲ ಗುರುಗಳೇ, ಅವನು ಹಂಗೆ ಶರ್ಟ್ ಬಿಚ್ಚು ಅಂದ್ರೆ ನಮ್ಗೆ ಬಿಚ್ಚು ಅಂತ ಹೇಳ್ತಾನೆ ಗುರುಗಳು, ಅಷ್ಟು. ಮತ್ತೆ ನೀವು ಈ ರೀತಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಲ್ಲ, ನೀವು ಎಂತ ಬುದ್ಧಿವಂತರು ಅಂತ ಸ್ವಲ್ಪ ಯೋಚನೆ ಮಾಡಿ. 19, 14, 15 ವರ್ಷದ ಮಗು ಆ ಮಟ್ಟಕ್ಕೆ ಆಗಿದೆ ಅಂದ್ರೆ ನೀವು ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಹೇಳಿ? ಎಲ್ಲ ತಾವು ಕೇಳಿದ್ದೀನಿ ಅಂದ್ರೆ ಶಾಸ್ತ್ರ ಹೇಳೋರ ಹತ್ರ, ಪಂಚಾಂಗ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ಇದೆಲ್ಲ ಗೊತ್ತಾಗತ್ತಾ? ನಮ್ಮ ದೇಶದ ತುಂಬ ಇರೋರೆಲ್ಲ ಪಂಚಾಂಗ ಶಾಸ್ತ್ರ ಹೇಳೋರೆ. ಪಂಚಾಂಗಕ್ಕೂ ಮಗುಗೂ ಸಂಬಂಧನೇ ಬರಲ್ಲ. ಹುಟ್ಟಿದ್ದೇನು ಅಂತ ತಿಳ್ಕೊಬೋದು ಅಷ್ಟೇ, ಡೇಟಲ್ಲಿ ಏನಿತ್ತು, ನಕ್ಷತ್ರ ಏನಿತ್ತು ತಿಳ್ಕೊಬೋದೇ ವಿನಃ ಮಗು ಹೇಗಿದೆ ಇಲ್ಲ, ಮಗು ಹೇಗಾಗತ್ತೆ ಇಲ್ಲ. ಅಲ್ಲಿ ನಾವು ಅಲ್ಲೋಗಿ ಕೇಳ್ಬಿಟ್ಟು 50 ರೂಪಾಯೋ 10 ರೂಪಾಯಿನೋ ಇಟ್ಬಿಟ್ಟು ಎಲ್ಲಡಕ್ಕೆ ಇಟ್ಬಿಟ್ಟು ಬಂದ್ಬಿಟ್ರೆ ಹೆಂಗಾಗತ್ತದು? ಆಗಲ್ಲ. ನೀವು ಮೊದಲು ನಿಮ್ಮ ಮಗನನ್ನ ಉಸಿರಾಟವನ್ನು ಸರಿ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾನೆ ಅವನು ಅಂದರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಎತ್ತರವಾಗಿ ಬೆಳೆದು ಬಿಡ್ತಾನೆ ಅನ್ನೋ ಪ್ರಶ್ನೆಗಿನ್ನ ದೇಹಕ್ಕೂ ಅವನ ವಯಸ್ಸಿಗೂ ಸಂಬಂಧ ಇದ್ದ ರೀತಿಯಲ್ಲಿ ಇದಾನ ಅವನು. ಮತ್ತೆ ನಾಳೆ ಮುಂದೆ ಆ ಹುಡುಗ ಏನು ಮಾಡಬೇಕು? ಅವನು ಏನಕ್ಕೂ ಇಲ್ಲ, ನಾಟ್ ಸೇಲ್ ಬೋರ್ಡ್ ಹಾಕಿರ್ತಾರಲ್ಲ, ಸೇಲ್ಗಿಲ್ಲ ಇದು ಅಂತ, ಹಂಗಾಗ್ಬಿಡುತ್ತೆ ನಿಮ್ಮ ಮಗನ ಭವಿಷ್ಯ. ಏನಕ್ಕೆ ಬೇಕು ಹೇಳಿಯಪ್ಪ? ಈ ಥರ ಮಕ್ಕಳು ಬೆಳೆಸಿದ್ರೆ, ತಂದೆ ತಾಯಿಗಳೇ ಈ ಮಟ್ಟಕ್ಕೆ ಆಗ್ಬಿಟ್ರೆ ಮಕ್ಕಳ ಭವಿಷ್ಯ ಏನು? ಈಗ ನೀವು ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ, ಭಯ ಬೀಳ್ಬೇಡಿ. ಮಗನ್ ಕರ್ಕೊಂಡು ಸೀದಾ ನೀವು ತಿಳ್ಕೊಳ್ಳೋದು ಯಾವ್ದ್ರೆ ಇದ್ರ ಬಗ್ಗೆ ಏನ್ ಬೇಕು ಹೇಳ್ಕೊಡೋಣ, ತಿಳ್ಕೊಳ್ಳಿ. ರೆಡಿ ಇದ್ದೀರಾ ತಿಳ್ಕೊಳಕ್ಕೆ? ಮೊದಲು ಆಯ್ತು, ಅದು ಮೊದಲು ಆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬಿಟ್ಬಿಡಿ, ಭಯ ಬೀಳೋದು ಬಿಟ್ಬಿಡಿ. ಇನ್ನೂ ಟೈಮ್ ಇದೆ, ಹೆಂಗ್ ಬೇಕು ಆ ಮಗುನ ತಿರುಗಿಸ್ಬೋದು. ಅವನು ಇನ್ನೂ ಎಷ್ಟು ವರ್ಷ ಆದ್ರೂ ಮಗುನೇ ಇರ್ತಾನೆ. ಆದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು. ಈಗ ಅದೃಷ್ಟವಶಾತ್ ನಿಮ್ ಕರೆ ಸಿಕ್ಕಿದೆ, ಖುಷಿ ಪಡಿ. ಆದರೆ ನೀವು ಅಷ್ಟು ಸುಲಭ ಬರೋಕ್ಕೂ ಆಗಲ್ಲ, ಅಡಚಣೆಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಗನ್ನು ಕರ್ಕೊಂಡು 1-2 ದಿನ ಹೋದ ಮೇಲೆ ನಿಮ್ಗೆ ದಾರಿ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನಿವೇಶನದ ತಯಾರಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ವಿಚಾರ ಏನಂತಂದ್ರೆ, ನಾವೊಂದು ದೊಡ್ಡ ಅಪರಾಧ ಕೆಲಸ ಮಾಡ್ತಾ ಇದ್ದೀವಿ. ಏನು? ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ನಾವು ಸೌಭಾಗ್ಯವತಿಯಾಗಿ ಮನೆಯಲ್ಲಿ ಹೆಂಗಸರು ಇರಬೇಕು ಅಂತಾರೆ, ಹೌದಾ? ಈ ಸೌಭಾಗ್ಯವತಿ ಅಂದ್ರೆ ಹೇಗಾಗ್ತಾರ ಅವರು ಅಂತಕ್ಕಂಥ ವಿಚಾರ ಗೊತ್ತಾಗ್ಬೇಕು. ಮೊದಲು ಯಾರು ಸೌಭಾಗ್ಯವತಿ? ಅರೆ ಎಲ್ಲರೂ ಸೌಭಾಗ್ಯವತಿನೇ ಅನ್ಕೊಂಡಿದೀವಿ. ಕೇಳ್ಬೇಕು ಅವ್ರನ್ನ, ಅವ್ರ ಬಾಯಲ್ಲಿ ಬರುತ್ತೆ, ಅಯ್ಯೋ ಯಾವ ಸೌಭಾಗ್ಯವತಿಯೋ ಅಂತಾರೆ, ಅಲ್ವಾ? ಈಗ ಆ ಸೌಭಾಗ್ಯವತಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಯಾರದು ಅಂದ್ರೆ ಯೋಚನೆ ಇಲ್ಲದೆ ಇರ್ತಕ್ಕಂಥದ್ದು, ಗಂಡನಿಗೆ ತೊಂದರೆ ಕೊಡದೆ ಇರ್ತಕ್ಕಂಥದ್ದು. ಗಂಡನಿಗೆ ದುಃಖ ಕೊಡಬಾರ್ದು, ನೋವು ಕೊಡಬಾರ್ದು. ಹಂಗಂತ ಏನು ಮಾಡಲ್ಲ ಸುಮ್ನಿರಕ್ಕಾಗತ್ತ ಅಂತ ಹೆಂಗಸರು ದಯವಿಟ್ಟು ಅನ್ಕೋಬೇಡಿ, ಅದು ನಿಮ್ ಕರ್ಮನೆ. ಕರೆಕ್ಟಾಗಿ ಗಂಡ ನಿನ್ ಚೆನ್ನಾಗಿ ನೋಡ್ಕೋಬೇಕು, ನೀನ್ ಲವ್ ಮಾಡಬೇಕು, ನೀನ್ ಹೇಳದ್ ಕೇಳಬೇಕು, ಹತ್ರ ಇರಬೇಕು ಅಂದ್ರೆ ನಿನ್ನ ಕರ್ಮ ಚೆನ್ನಾಗಿದ್ರೆ ಆ ರೀತಿ ಗಂಡ ಸಿಕ್ತಿದ್ರು. ನೀನು ಅರ್ಜೆಂಟ್ ಮಾಡ್ಕೊಂಡು ಲವ್ ಮಾಡ್ಕೊಂಡ್ರು ಅಷ್ಟೇ, ಶಾಸ್ತ್ರ ನೋಡಿ ಮಾಡ್ಕೊಂಡ್ರು ಅಷ್ಟೇ, ಸಿಕ್ಕೋ ಗಂಡನೇ ಸಿಕ್ಕೋದು. ಅದು ಗಂಡ ಸರಿ ಇಲ್ಲ ಅಂತ ಗಂಡ ಹೆಂಡತಿ ಅನ್ಕೋಬಾರ್ದು, ಹೆಂಡತಿ ಸರಿ ಇಲ್ಲ ಅಂತ ಗಂಡ ಅನ್ಕೋಬಾರ್ದು. ಯಾಕೆಂದ್ರೆ ನಿಮ್ಗೋಸ್ಕರನೇ ಪೇರ್ ಮಾಡಿರೋದು ಅದನ್ನ ಭಗವಂತ, ಅಲ್ವಾ? ಆದ್ರೆ ನಾವು ಅದನ್ನ ಶುದ್ಧಿ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕು ಅಂತ ಹೆಣ್ಣು ಗಂಡು ಗೊತ್ತೂ ಇಲ್ಲ. ಅಪ್ಪ ಅಮ್ಮನ ಮೊದಲೇ ಗೊತ್ತಿಲ್ಲ, ಮದುವೆ ಮಾಡಿಸೋ ಪುರೋಹಿತನಿಗಂತೂ ಇದು ಗೊತ್ತೇ ಇಲ್ಲ. ಯಾರನ್ನಾರು ಬೇಕಾದ್ರೆ ದಯವಿಟ್ಟು ಈ ಮೂಲಕ ಒಂದು ವಿಚಾರ ಹೇಳ್ತೀನಿ, ಯಾರೇ ಆಗ್ಲಿ ಮದುವೆ ಮಾಡ್ಕೊಳ್ಳೋರು ಶಾಸ್ತ್ರ ಕೇಳಕ್ ಹೋಗ್ ಮುಂಚೆ ಎಲ್ಲೋಗಿ ನೀವು ಶಾಸ್ತ್ರ ಕೇಳಕ್ ಹೋಗ್ತಿರೋ ಅಲ್ಲಿ ಒಂದು ಪ್ರಶ್ನೆ ಹಾಕ್ಬೇಕು.
ಮದುವೆ ಯಾಕೆ ಮಾಡಬೇಕು ಹೆಣ್ಣು ಗಂಡಿಗೆ ಅಂತ ಅವ್ರನ್ನ ಕೇಳಿ ಅವ್ರ ಉತ್ತರ ಕೊಡೋಣ ನೋಡೋಣ. ಇವ್ರು ಕೇಳಕ್ಕೆ ಹೋಗೋದು, ಇವ್ರೊಂದು ಪ್ರಶ್ನೆ ಹಾಕ್ಬೇಕು ಅವರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಸ್ವಾಮಿ ನಮ್ಗೊಂದು ಪ್ರಶ್ನೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ಮದುವೆ ಕೇಳಬೇಕು ಬಂದಿದೀವಿ, ಇಲ್ಲಿ ಇಬ್ಬರು ಮದುವೆ ಮಾಡ್ಬೇಕಾ ಬೇಡ ಅಂತ ನಿಮ್ಮ ಹತ್ರ ಬಂದಿದೀವಿ, ಯಾಕೆ ನೀವು ತಿಳಿದಿದ್ದೀರಾ ಅಂತ. ಈಗ ಯಾತಕ್ ಮದುವೆ ಮಾಡಬೇಕು ಅಂತ ನನ್ನ ಮಗ ಕೇಳ್ದ. ಇದಕ್ಕೆ ನೀವು ಉತ್ತರ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ, ನೀವು ಸ್ವಲ್ಪ ದಯವಿಟ್ಟು ಹೇಳ್ಕೊಡಿ ಅನ್ಬೇಕು. ಭಗವಂತ ಮಾಡಿದ ಹಂಗೆ ಅಲ್ವೇನ್ರಿ, ನೀನು ಮದುವೆ ಮಾಡ್ಕೊಂಡು ನಿನ್ನ ಮಗನಿಗೆ ಮಾಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಮ್ಮ ಹಿಂಗೆ ಬಾಯಿ ಮುಚ್ಚಿ ಮುಚ್ಚಿ ಮಕ್ಕಳು ಏನು ಹೇಳ್ಕೊಡಲ್ಲ. ಮದುವೆ ಯಾಕೆ ಮಾಡ್ಕೋಬೇಕು ಪ್ರಶ್ನೆಗೆ ಉತ್ತರ ಇಲ್ಲ. ಮಗು ಯಾಕೆ ಮಾಡ್ಕೋಬೇಕು ಉತ್ತರ ಇಲ್ಲ. ಅವ್ರವ್ರದೇ ವೈಯಕ್ತಿಕ ಮಾತಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪರಿವರ್ತನೆಗೆ, ಜೀವನದಲ್ಲಿ ದಾಂಪತ್ಯ ಪರಿವರ್ತನೆಗೆ ಮದುವೆ. ಅಪ್ಪ ಅಮ್ಮನಿಗೆ ಬುದ್ಧಿ ಕಲಿಸೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಮಗು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ ಹಾಸನದಿಂದ. ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರ ನಕ್ಷತ್ರ ಹೇಳಿ ಮಾ. ಮಿಥುನ ರಾಶಿ. ಹಾ, ನಕ್ಷತ್ರ ಹೇಳಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ ಹೇಳಿಮ್ಮ. ಯಾರು, ಮಗನಾ? ಹೌದು ಗುರೂಜಿ, ಮಗನ ಬಗ್ಗೆ ಕೇಳ್ಬೇಕು. ಎಷ್ಟು ವಯಸ್ಸು? ಮಗನ್ಗೆ 28 ವರ್ಷ ಗುರೂಜಿ. ಏನ್ ಮಾಡ್ತಿದ್ದಾನೆ ಮಗ? ಕೆಲಸ ಮಾಡ್ತಿದ್ದಾನೆ. ಇದು ಶಾಪ್ ಇಟ್ಕೊಂಡಿದ್ದ, ಈಗ ಶಾಪ್ ಇಲ್ಲ, ಇದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾನೆ. ಮದುವೆ ಮಾಡ್ಬೇಕು, ಮನೆ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕು, ಏನ್ ಮಾಡಿದ್ರು ಕೈ ಎತ್ತುತ್ತಿಲ್ಲ. ಮನೆ ಕಟ್ಸಿದೀರಾ? ಕಟ್ಟಿದೀವಿ ಗುರೂಜಿ. ಎಷ್ಟು ವರ್ಷ ಆಯ್ತು? ಒಂದ್ 15 ವರ್ಷ ಆಯ್ತು. ಯಾರು ಕಟ್ಸಿದ್ದು? ಇದು ಪ್ಲಾನ್ ಆಗಿ ಕಟ್ಸದ, ನೀವೇ ಸುಮ್ನೆ ಏನೋ ಮೇಸಿಕಲ್ಲಿ ಹೇಳಿ ಕಟ್ಸದ್ರ? ಇಲ್ಲ, ನಾವೇ ಕಟ್ಸಿದ್ದು ಗುರೂಜಿ, ಪ್ಲಾನ್ ಏನ್ ಹಾಕಿಲ್ಲ. ಸೀಟಿನ ಮನೆ. ಶೀಟನ್ ಮನೆ. ಓಕೆ. ಯಾವ ದಿಕ್ಕು ಬಾಗಿಲು? ಇದು ದಿಕ್ಕು ಉತ್ತರ ದಿಕ್ಕಿಗೆ ಮುಂದಗಡೆ ಬಾಗಿಲಿದೆ ಗುರುಜಿ, ಒಂದೇ ಬಾಗಿಲಿರೋದು. ಓಕೆ. ಶೀಟ್ ಯಾವ ಕಡೆ ಡೌನ್ ಮಾಡಿದ್ದೀರಾ? ದಕ್ಷಿಣ ಡೌನ್ ಮಾಡಿದೀವಿ ಗುರುಜಿ. ಯಾಕೆ? ಅದು ನೀರು ಹೋಗ್ಬೇಕಲ್ಲ, ಮಳೆ ನೀರೆಲ್ಲ ವಾಟ ಕೊಡ್ಬೇಕು ಅಂತ ಅಂದ್ಬಿಟ್ಟು ದಕ್ಷಿಣಕ್ಕೆ ನೀರು ಹೋಗಕ್ಕೆ ಹಿಂದೂ ವಾಟ ಕೊಟ್ಟಿದ್ದಾರೆ. ಉತ್ತರಕ್ಕೆ ಯಾಕೆ ಕೊಡ್ಲಿಲ್ಲ? ಉತ್ತರಕ್ಕೆ ವಾಟ ಹೋಗೋದು ಬೇಡ ಅಂತ ಹೇಳ್ತಾರಾ? ಉತ್ತರಕ್ಕೆ ಅಪ್ಪು ಮಾಡಿದ್ದಾರೆ, ಅದೇ ಆರ್ಟಿಸಿ ತರ ಮಾಡಿದ್ದಾರೆ ಮುಂದಗಡೆ ಡಿಸೈನ್. ಅಮ್ಮ, ಇದು ಹೆಂಗ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ದಟ್ಟ ದರಿದ್ರದ ಮನೆ ಯಾವುದು, ಸಾಲ ಮಾಡೋ ಮನೆ ಯಾವುದು, ಯೋಚನೆ ಮಾಡೋ ಮನೆ ಯಾವುದು, ಮಕ್ಕಳು ಗಂಡಸರಿದ್ರೆ ದಾರಿ ತಪ್ಪೋದು ಯಾವುದು. ನೀನ್ ಫೋನಲ್ಲಿ ಕೇಳ್ಕೋಬೇಕು, ಎಲ್ಲಿದ್ಯಪ್ಪ, ಎಷ್ಟೊದಕ್ಕೆ ಬತ್ತೀಯಪ್ಪ ಅಂತ. ಬಂದೇ ಇರಮ್ಮ ಅಂತ ನಿನ್ ಮಗ ಹೇಳ್ಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮ್ಗೆ? ಹೌದು ಗುರುಜಿ, ಅರ್ಥ ಆಗ್ತದೆ. ಯಾರು ಉಲ್ಟಾ ಮಾಡೋದು ಮನೆ ಕಟ್ಟು ಹೇಳ್ಕೊಟ್ಟಿದ್ದು ನಿಮ್ಗೆ? ಡೌನ್ ಇರಬೇಕು, ನಿಮ್ ಇಷ್ಟ ಕಡೆ ಡೌನ್ ಇಳಿಸ್ಬಿಡೋದ? ಅಂದ್ರೆ ತುಂಬಾ ಇಲ್ಲ, ಸೀಟು ನೀರ್ ಹೋಗ್ಬೇಕಲ್ಲ. ಅಮ್ಮ, ಒಂದ್ ನಿಮಿಷ ಕೇಳಿಸ್ಕೊತಾಯಿ. ನೀರ್ ಹೋಗೋದು ಎಲ್ರಿಗೂ ಗೊತ್ತ್ರಿ. ಯಾವ ದಿಕ್ಕಿಗೆ ಇಳಿಸ್ಬೇಕು ಅಂತ ಪ್ರಜ್ಞೆ ಬೇಕಲ್ಲ. ಈಗ ನೀವು ಕುತ್ಕೊಂಡು BP ಬರ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೋಬೇಕಷ್ಟೇ, ಏನು ನಡೆಯಲ್ಲ. ಆ ಹುಡುಗನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಿ ನೀವು, ಜೀವಮಾನ ತಲೆ ಎತ್ತಲ್ಲ. ಸಾಲ ಮಾಡ್ಕೋತಾನೆ, ಅಥವಾ ಅಪ್ಪಿ ತಪ್ಪಿ ಯಾರನ್ನಾರು ಆಂಟಿನ ಮದುವೆ ಮಾಡ್ಕೋಬಹುದು. ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ, ಇವನು ಆಂಟಿ ಮದುವೆ ಮಾಡ್ಕೋತಾನೆ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಕೇಳಿಸ್ಕೊಳ್ಳಿ ಸರಿಯಾಗಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಬೇಕು. ಈ ಮಾತು ಹೇಳೋದು ಏನಕ್ಕೆ ಸುಮ್ಮನೆ ಹೇಳೋದಲ್ಲ. ಆಂಟಿನ ಮದುವೆ ಮಾಡ್ಕೋತಾನೆ ಅಂದ್ರೆ ಅವನ ಜೀವನ, ಅವ್ನ ಬೇಜಾರು ಎಷ್ಟಾಗಿದೆ. ಅವ್ನು ಯಾವುದು ನಂಬ್ತಾನೆ, ಯಾವುದು ನಂಬಲ್ಲ. ಯಾವ್ದು ಹೇಳೋದು ಕೇಳ್ತಾನೆ, ಯಾವುದು ಕೇಳಲ್ಲ. ಮನೆ ಹೊರಗೆ ಸರಿ, ಅವನು ಮನೆ ಒಳಗೆ ವ್ಯಕ್ತಿ ಆಗಲ್ಲ. ಸಹವಾಸ ಜಾಸ್ತಿ ಆಗತ್ತೆ, ಸಾಲ ಮಾಡ್ಕೋತಾನೆ, ಹಿಂಸೆ ಪಟ್ಕೋತಾನೆ, ಮನೆಗೆ ಗೆಸ್ಟ್ ಬಂದಂಗೆ ಬಂತಾನೆ. ನಮ್ಮ ಮನೆ ನಮ್ಮಮ್ಮ ಅಂತಕ್ಕಂಥ ಪ್ರಜ್ಞೆ ಇರಲ್ಲ. ಇದೆಲ್ಲ ಗಮನಿಸ್ಬೇಕಲ್ಲಮ್ಮ ನೀನು. ಹೌದು ಗುರುಜಿ, ಎಷ್ಟು ಹೇಳಿದ್ರು ಕೇಳಲ್ಲ. ಪುನಃ ಅವ್ನಿಗೆ ಹೇಳಕ್ ಹೋಗ್ಬಿಡಮ್ಮ. ನೀನ್ ಒಂದ್ ನಿಮಿಷ ಕೇಳಿಸ್ಕೊ ತಾಯಿ. ಪುನಃ ಅವ್ನಿಗೇನ್ ಕೇಳ್ತೀಯ ತಾಯಿ? ಊರ್ ಬಿಡ್ಸಕ್ಕೆ ಸಾಲ ಮಾಡ್ಕೊಳಕ್ ನೀನ್ ಮನೆ ಕಟ್ಸಿದ್ಯಾ? ಅವ್ನು ಯಾವ ಕಿತ್ತೋದನ್ನ ಹೇಳ್ಕೊಟ್ಟ ನಿಮ್ಗೆ ಡೌನ್ ಆ ಕಡೆ ಮಾಡ್ಬೇಕಂತ? ಯೋಚನೆ ಮಾಡಿ. ಶೀಟೇ ಆಗ್ಲಿ, ಎಂಚೆ ಆಗ್ಲಿ, ತಿಳ್ಕೊಬೇಕಲ್ವಾ? ನಿಮ್ ಇಷ್ಟ ಬಂದಾಗ ಮನೆ ಕಟ್ಕೊಂಡ್ಬಿಟ್ಟು ಮಕ್ಕಳ ಮೇಲೆ ದೂರ ಹೇಳಿದ್ರೆ, ನೀವು ಗಂಡನ ಮೇಲೆ ದೂರ ಹೇಳೋದು, ಮಕ್ಕಳ ಮೇಲೆ ದೂರ ಹೇಳೋದು, ಹಿಂಗಾಗತ್ತಿದು. ಯಾವನ್ ತಲೆಕೆಟ್ಟವ್ನು ಹೇಳ್ದ ಹೇಳಿ? ಡೌನ್ ಇಳಿಸ್ಬೇಕು ಸರಿ, ಅವ್ರು ಮಾಡ್ಬಿಟ್ಟು ಅನುಭವಿಸೋರು ಯಾರು? ನೀನು ಗಾಬರಿ ಆಗೋದು ಬೇಡ. ತುಂಬಾ ಕಷ್ಟ ಇದೆ. ಯಾಕೆ ಮಾತು ಹೇಳಿದೆ ಅಂತಂದ್ರೆ, ಅವನ್ ದಾರಿ ತಪ್ಪಕ್ಕೆ, ಸಾಲಕ್ಕೆ ಸಿಕ್ಕಾಕೊಳ್ಳಕ್ಕೆ ನಿಮ್ಮ ಮನೆಯನ್ನ ಕಟ್ಕೊಂಡಿದ್ರೆ ಗೊತ್ತಿಲ್ಲ. ಹೆದರ್ಕೋಬೇಡಿ. ಇವತ್ತು ಕಾಲ ಮಿಂಚಿಲ್ಲ. ತಿಳ್ಕೊಂಡು ಅದೇನು ದೊಡ್ಡ ವಿಚಾರ ಅಲ್ಲ. ಉಲ್ಟಾ ಮಾಡ್ಕೊಂಡು ಸರಿ ಮಾಡ್ಕೊಳಕ್ಕೆ
ಆದರೆ ಅದು ಅಳತೆ ಎಷ್ಟಿದೆ, ಆ ಅಳತೆಗೆ ತಕ್ಕಂತೆ ಅದು ಸರಿನಾ ತಪ್ಪ ಅದು ತಿಳ್ಕೊಬೇಕು. ಈಗ ನಾನು ಹೇಳಿದೆ ಅಂದ್ಬಿಟ್ಟು ಕೆಳಗ್ಬಿಟ್ಟು ದಡಾರ ಅಂತ ತೆಗೆದು ಈ ಕಡೆ ಚೇಂಜ್ ಮಾಡಿಬಿಟ್ಟಿದೆ. ಆಮೇಲೆ ಬಾಗಿಲು ಪ್ರಮಾಣ ಏನಿದೆ, ಮನೆ ನಿವೇಶನ ಅಳತೆ ಎಷ್ಟಿದೆ, ರಸ್ತೆ ಹೇಗಿದೆ, ನಿಮ್ಮ ಮನೆಯ ನೆಲದ ಮಟ್ಟ ಹೇಗಿದೆ, ಇದೆಲ್ಲ ಲೆಕ್ಕ ಹಾಕ್ಕೊಂಡು ಚಿಕ್ಕದಾಗಿ ಕಿಟಕಿ ಇಟ್ಕೊಂಡಿದ್ದೀರಾ ಏನಮ್ಮ? ಹೌದು ಗುರುಜಿ. ಚಿಕ್ಕ ಕಿಟಕಿ ಇಟ್ಕೊಂಡ್ರೆ ಬಡವ್ರ ಮನೆ ಅಂತ. ಬಡವ್ರ ಮನೆ ಅರ್ಥ ಏನು? ಚಿಕ್ಕದಾಗಿ ಎಲ್ಲಿ ಕಿಟಕಿ ಇರುತ್ತೆ ಅದು ಬಡವ್ರ ಮನೆ ಅಂತ. ಶ್ರೀಮಂತರೇ ಬಡವರು ಗಂಟಾಕಿ ಮಾಡ್ಕೊಳ್ಳೋದು. ಯಾವ ಈಸ್ಕೊಂಡು ಹೋಗ್ಬಿಡ್ತಾನೆ, ಮೂಸಿ ಪೆಟ್ಟಿಂದ ಪಾಸ್ಪಾಯ ಯಾವನ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ ಕಿಟಕಿಗಳು ಇಡೋದ್ರಲ್ಲಿ ನಮ್ಮ ಬಡತನ ಶ್ರೀಮಂತಿಗೆ ಬರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಕಿಟಕಿ ಬಾಗಿಲಲ್ಲಿರುವಂತಹ ಶ್ರೀಮಂತಿಗೆ ಇಡೀ ಮನೆಯನ್ನೇ ರಕ್ಷಣೆ ಮಾಡುವಂಥದ್ದು, ಇಡೀ ಕುಟುಂಬವನ್ನು ಶ್ರೀಮಂತಿಗೆ ಬರೆಸೋದು ನಾವು ಇಡುವಂಥ ಕಿಟಕಿ ಬಾಗಿಲುಗಳು. ಜೋಪಾನ, ಎಚ್ಚರಿಕೆ. ಯಾಕೆ ಅಂದರೆ ನಾವೇನು ಅನ್ಕೋತೀವಿ ಅಂದರೆ ಬಾಗಿಲಿಗೆ ಚೆನ್ನಾಗಿ ಗಾಳಿ ಬರಲಿ ಅಂದ್ಬಿಟ್ಟು ದೊಡ್ಡ ಕಿಟಕಿ ಇಟ್ಬಿಡೋದಲ್ಲ, ಅಥವಾ ದುಡ್ಡು ಕಮ್ಮಿ ಐತೆ ನಮ್ಮ ಹತ್ರ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಕಿಟಕಿ ಇಟ್ಕೊಳ್ಳೋದಲ್ಲ. ಇವೆಲ್ಲ ಸತ್ಯವನ್ನು ಒಂದೊಂದು ಕೂಡ ಮನೆಯಲ್ಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಗಮನಿಸ್ಕೊಂಡು ಮನೆ ಕಟ್ಟೋವನೇ ಅವನೇ ಪುಣ್ಯವಂತ. ಇಲ್ಲ ಗುರುಜಿ, 4-6 ಕಿಟಕಿ ಅಳತೆ ಇದೆ. ಅಮ್ಮ ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ ಇರು ತಾಯಿ. ಇಲ್ಲಿ ವಿಚಾರ ಏನು ಅಂತಂದ್ರೆ, ಮನೆ ಇರ್ತಕ್ಕಂಥ ನಿವೇಶನ ಎಷ್ಟು ಅಳತೆ ಇದೆ, ಆ ಅಳತೆಗೆ ತಕ್ಕಂತ ಕಿಟಕಿ ಮಾಡಬೇಕು ಅಂತ ಗೊತ್ತಿತ್ತೇನಮ್ಮ ನಿಮ್ಗೆ? ಮತ್ತೆ ಸುಮ್ಮನೆ ಏನೋ ಒಂದು ಕಿಟಕಿ ಇಡಬೇಕು, ಎಲ್ಲೋ ಕಣ್ಣು ಭಗವಂತ ಮುಖದಲ್ಲಿ ಎಲ್ಲೋ ಇಟ್ಬಿಡಕ್ಕಾಗಲ್ಲ. ಕರೆಕ್ಟಾಗಿ ಮಧ್ಯದಲ್ಲಿ ಮೂಗು, ಆ ಕಡೆ ಈ ಕಡೆ ಕಣ್ಣೆ ಇಟ್ಟಿರೋದು. ಹಂಗೆ ಮನೆ ಕಟ್ಟಬೇಕಾದ್ರೆ ನಮ್ಮ ದೇಹದಲ್ಲಿ ಮೂಗು, ಬಾಯಿ, ಕಣ್ಣು ಏನಿರುತ್ತೋ ಅದನ್ನು ಗುರುತಿಸ್ಬಿಟ್ಟೆ ಮನೆ ಕಟ್ಟಬೇಕು. ನಮ್ಮ ಜನಕ್ಕಿನ್ನೂ ಅದು ವಿದ್ಯೆ ಗೊತ್ತಿಲ್ಲ. ಮನುಷ್ಯನ ಅಂಗಾಂಗಗಳನ್ನು ನೋಡಿ ನಿಮ್ಮ ಮನೆಯನ್ನ ಮಾಡಿಕೊಂಡ್ರೆ ನಿಮ್ಮ ಅಂಗಾಂಗಗಳು ಜೋಪಾನ. ಇಲ್ಲ ಅಂದರೆ ಕಿವಿ ಕಟ್ಕೊಳತ್ತೆ, ಮೂಗು ಕಟ್ಕೊಳತ್ತೆ. ಈ ಕರ್ಮಗಳೆಲ್ಲ ಏನಕ್ಕೆ ಬರುತ್ತೆ ಅಂದರೆ ನಿಮಗೂ ನಿಮ್ಮ ಮನೆಗೂ ಸಂಬಂಧನೇ ಇಲ್ಲ. ಕಿವಿನೇ ಎಲ್ಲೋ, ಮೂಗೇ ಎಲ್ಲೋ, ಕಣ್ಣುಗಳೇ ಎಲ್ಲೋ. ಇದೆಲ್ಲ ಹಿಂಗೆ ವಿಚಿತ್ರವಾಗಿ ಮಾಡ್ಕೊಂಡ್ಬಿಟ್ಟು ಊರೆಲ್ಲ ಸುತ್ತಿರಲ್ಲ, ಏನಿಂದ ಉಪಯೋಗ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡ್ತಾಯಿ. ಕೇಳೋದಕ್ಕೆ ಪ್ರಯತ್ನ ಮಾಡು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಶ್ರೀಮಂತಿಕೆ ಇಲ್ಲ ಅಂತ ಅನ್ಕೋಬೇಡ. ಮನಸ್ಸೇ ಶ್ರೀಮಂತಿಕೆ. ದುಡ್ಡು ಇರಲೇಬೇಕೆಂತ ಮನುಷ್ಯ ಬದುಕೋಕ್ಕೆ. ಮನಸ್ಸು ಚೆನ್ನಾಗಿ ಧೈರ್ಯವನ್ನು ಸಂಪಾದನೆ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಯಾರೂ ಬಡವರಲ್ಲ. ನಾವು ದುಡ್ಡಿದ್ದವರು ಶ್ರೀಮಂತರು ಅಂತ ಅನ್ಕೊಂಡ್ರದೇ ತಪ್ಪು. ಹೃದಯ ಶ್ರೀಮಂತಿಕೆ ಬೇಕು, ಮನಸ್ಸಲ್ಲಿ ಶ್ರೀಮಂತಿಕೆ ಬೇಕು. ಏನಮ್ಮ? ಹೌದು ಅಲ್ವಾ? ಅದಿದ್ರೆ ನಿಮಗೆ ಅದು ಬರಲ್ಲ. ಅದು ಬರಬೇಕಂದ್ರೆ ಮನೆಯ ವಿಸ್ತೀರ್ಣ ಏನು ತಗೋತೀರಾ ಅದನ್ನ ನಿಮ್ಗೆ ಧೈರ್ಯ ಕೊಡೋದಕ್ಕೆ ಮನೆಯೇ ಮುಖ್ಯ. ಅದಕ್ಕೋಸ್ಕರ ಮನೆ ಏನಕ್ಕೆ ಕಟ್ಟಬೇಕು ಅಂದ್ರೆ ಪ್ರೀತಿಯಾಗಿ ಬದುಕುವುದಕ್ಕೆ ಮನೆಯನ್ನ ಕಟ್ಟುವುದು. ಎಲ್ಲರಲ್ಲೂ ಪ್ರೀತಿ ಇರಬೇಕು. ಕುಟುಂಬದ ಎಲ್ಲರಲ್ಲೂ ಪ್ರೀತಿ ಇರುವಂತದ್ದಕ್ಕೆ ಮನೆ ಕಟ್ಟೋದೇ ಹೊರತು ತೋರಿಸ್ಕೊಳಕ್ಕಲ್ಲ ಮನೆ ಕಟ್ಟೋದು, ವಾಸ ಮಾಡಕ್ಕಲ್ಲ ಮನೆ ಕಟ್ಟೋದು. ಪ್ರೀತಿ ಅನ್ನೋದು ಎಷ್ಟೈತೆ, ಎಲ್ಲೈತೆ, ಅದಕ್ಕೆ ದುಡ್ಡೆಷ್ಟು ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಯ್ತಾರೆ ನಮ್ಮ ಜನ. ಏನಮ್ಮ? ಮದುವೆ ಮಾಡ್ಕೋತಾರೆ, ಪ್ರೀತಿ ಇಲ್ಲ. ಲವ್ ಮಾಡೇ ಮಾಡ್ಕೋತಾರೆ, ಪ್ರೀತಿ ಇಲ್ಲ. ಮಕ್ಕಳು ಹುಡ್ತವೆ, ಚಿಕ್ಕದ್ರ ಚೆನ್ನಾಗಿರ್ತವೆ ದೇವ್ರ ತರ, ಆಮೇಲೆ ತಿರುಗಿ ಬೀಳ್ತವೆ, ಅಲ್ಲೂ ಪ್ರೀತಿ ಇಲ್ಲ. ಸೊ ಪ್ರೀತಿನೇ ಇಲ್ಲ ಅಂದ್ರೆ ಮನಸ್ಸಿನ ಮೂಲ ಅರ್ಥ ಯಾವುದು? ಪ್ರೀತಿ. ಅಮ್ಮ, ಮನಸ್ಸು ಏನ್ ಕೇಳುತ್ತೆ ಹೇಳು? ಪ್ರೀತಿ ಕೇಳುತ್ತೆ, ಖುಷಿ ಕೇಳುತ್ತೆ. ನಮಗೆ ಮನಸ್ಸಲ್ಲಿ ಖುಷಿ ಅನ್ನೋದು ಗೊತ್ತೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆ ಮಟ್ಟಕ್ಕೆ ಹೊರಟಾಗಿದ್ದೀವಿ ನಾವು. ಅದಕ್ಕೋಸ್ಕರ ತಾಯಿ, ನೀನು ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಮಗನ ರಿಕ್ವೆಸ್ಟ್ ಮಾಡಿಕೊಂಡು ಒಂಚೂರು ಸರ್ ಮಾಡ್ಕೊಳ್ಳೋಣ ಕಣೋ, ಯಾರೋ ತಿಳಿದವ್ರು ಹೇಳಿದ್ರು ಅಂತ ಹೇಳಿ, ಅದಕ್ಕಿಂತ ಮುಂಚೆ ಒಂದು ಬಗ್ಗೋದು ತುಂಬ ಕಷ್ಟ. ನೀನು ಹೇಳೋದಕ್ಕೆಲ್ಲ ಒಪ್ಕೊಳ್ಳಲ್ಲ. ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ಒಂದು ವಾರ ಸೇವೆ ಮಾಡಮ್ಮ. ಏನು ಅಂದರೆ ನೀರು ಹಾಕೋದು, ರಂಗೋಲಿ ಹಾಕೋದು, ಸೇವೆ ಮಾಡು. ಮಗ ಸ್ವಲ್ಪ ಚೇಂಜ್ ಆಗ್ತಾನೆ. ತಿಳ್ಕೊಂಡು ಸರಿ ಮಾಡ್ಕೋ, ಮದುವೆನೂ ಆಗತ್ತೆ, ನೀನು ನೆಮ್ಮದಿಯಾಗಿರ್ತೀಯ. ಸೀಟನ್ ಮನೆ ಆದರೂ ಕೂಡ ತಿಳ್ಕೊಂಡು ಮಾಡಮ್ಮ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಇಲ್ಲಿ ಈ ಸೌಭಾಗ್ಯವತಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ, ಲೆಕ್ಕಾಚಾರ ಆದಾಗ, ಯಾಕೆ ಮನೆಯಲ್ಲಿ ಎಲ್ಲರೂ ಸೌಭಾಗ್ಯವತಿ ಆಗಿಲ್ಲ, ಆಗಕ್ಕಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರಕ್ಕೆ ಮನೆಯನ್ನ ಹೆಂಗೋ ಚೆನ್ನಾಗಿ ಕಟ್ಟಬೇಕು ಅಂತ ನಾವು ಕನಸ್ಕೊಂಡಿರ್ತೀವಿ. ಮನೆಗೆ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಮನೇಲಿ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ ಅಲ್ವಮ್ಮ? ಎಲ್ಲಿರೋದು ಮಹಾಲಕ್ಷ್ಮಿ ಅಂತ ತಿಳ್ಕೊಬೇಕು. ದೇವ್ರ ಮನೇಲಿ ಇರೋದು ಅಂತ ಅನ್ಕೊಂಡ್ರೆ ನಾನೇನೋ ಮಾಡಕ್ಕಾಗಲ್ಲ. ಇವ್ರೆಲ್ಲಿ ಮಾಡಿರ್ತಾರೆ ದೇವ್ರ ಮನೆ, ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಅವ್ರು ಅನ್ಕೋತಾರೆ. ಅನ್ಕೊಳ್ಳಿ, ಆದ್ರೆ ತಪ್ಪು. ಎಲ್ಲಿರೋದು? ಮನೆಯ ಮುಖ್ಯ ದ್ವಾರ, ಮೇನ್ ಡೋರ್ ಅಲ್ಲಿ ಮಹಾಲಕ್ಷ್ಮಿ ಇರೋದು. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗಲೂ ಕೂಡ ಹೊಸಲ ಮೇಲೆ ಲಕ್ಷ್ಮೀ ಕಳಶವನ್ನ ಇಟ್ಟು ಗಂಡ ಹೆಂಡತಿ ಅಲ್ಲಿ ಪೂಜೆ ಮಾಡಿ ತದನಂತರ ತಗೊಂಡೋಗ್ಬೇಕೇ ಹೊರ್ತು, ನೀವೆಲ್ಲಿ ದೇವ್ರ ಮನೆ ಮಾಡಿದಿರಾ, ಯಾವ ಅಡಿಗೆ ಮನೆ ತಗೊಂಡೋಗಿ ಏನೇ ನೀವು ಖರ್ಚು ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ದುಃಖ ಗ್ಯಾರಂಟಿ.
ಯಾಕೆ ಅಂದರೆ ಮಹಾಲಕ್ಷ್ಮಿ ಇರೋದು ಬಾಗಿಲಲ್ಲಿ. ಎಲ್ಲಿ ಪೂಜೆ ಮಾಡಬೇಕು? ಬಾಗಿಲಲ್ಲಿ ಕಳಶ ಇಟ್ಟು ಪೂಜೆ ಮಾಡಿ ದಂಪತಿಗಳ ಸಮೇತವಾಗಿ ಸಮಯ ಬಂದಾಗ ಹೇಳ್ಕೊಡೋಣ. ಯಾಕೆಂದರೆ ಪೂಜೆ ಮಾಡೋ ಕ್ರಮ ನಾನು ಹೇಳ್ಕೊಡಕ್ಕೆ ಹೋಗಲ್ಲ. ಕಾರಣ ಬರೇ ಅದೊಂದೇ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಯಾವ ಕಾರಣಕ್ಕೂ ಯಾರಿಗೂ ಪೂಜೆ ಪರಿಹಾರ ಯಾಕೆ ಹೇಳ್ತಾ ಇಲ್ಲ ಅಂದರೆ ಜನಕ್ಕೆ ಹುಚ್ಚಿಡ್ಕೊಂಡ್ಬಿಡ್ತದೆ. ಏನೋ ಹೇಳ್ಬಿಟ್ರೆ ಅದನ್ನೇ ಬರ್ಕೊಂಡ್ಬಿಡೋದು, ಅದನ್ನೇ ಮಾಡಕ್ಕೆ ಹೋಗ್ಬಿಡೋದು, ಮನೇಲೇ ಜಗಳ ಹತ್ಕೊಳ್ಳಿ. ಇದೆಲ್ಲ ಮಾಡಂಗಿಲ್ಲ. ಕ್ರಮ ತಿಳ್ಕೊಳ್ಳಿ, ಅರ್ಥ ತಿಳ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಆ ಬಾಗಿಲಿನ ದಪ್ಪ, ಮನೆಯ ಮುಖ್ಯದ್ವಾರ ಬಾಗಿಲು ದಪ್ಪ ಹೇಗಿರಬೇಕು ಅಂದರೆ, ನಮ್ಮ ಗೋಡೆ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಮನೆ ಬಾಗಿಲಿರಬೇಕು. ಯಾರಿಗಾರು ವಿಚಾರ ಗೊತ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಮ್ಮ. ನಾವು ಕಟ್ಸೋ ಮನೆಯೆಲ್ಲ ಹೀಗೆ ಕಟ್ಸೋದು. ನಾನು ಮಾಡಿಸೋ ಮನೆಗಳಲ್ಲಿ ಗೋಡೆಯ ದಪ್ಪನೇ ವಾಸ್ಕಾಲ್ ಇರಬೇಕು. ಅದು ಏನು ಅಂದರೆ ಗೋಡೆ ದಪ್ಪ ಇಷ್ಟು, ವಾಸ್ಕಾಲ್ ದಪ್ಪ ಇಷ್ಟು. ಅದಕ್ಕೆ ಬಡತನದ ಮನೆ ಆಗುತ್ತದು. ಬಡತನದ ಮನೆ ಯಾವುದು ಅಂದರೆ ಚಿಕ್ಕದಾಗಿ ನಿಲ. ಯಾಕೆಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಟೀಕ್ ಮರ ಸ್ವಾಮಿ ಅಂತ ಕಮ್ಮಿ ಮಾಡ್ಕೊಂಬಿಡೋದು. ಅದಕ್ಕೆ ನಿನಗೆ ಬಡತನ ಪ್ರಾಪ್ತಿ ಅಂತ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾಳೆ. ಈ ಕಡೆ ಗೆಳ್ಕೊಂಡ್ರೆ ಆ ಕಡೆಗಿಲ್ಲ, ಆ ಕಡೆ ಗೆಳ್ಕೊಂಡ್ರೆ ಈ ಕಡೆ ಇಲ್ಲ. ಪಕ್ಕದವನು ಏನೋ ಮಾಡ್ತಾವನೆ ಅಂದರೆ ನಿಟ್ಟಿರೋದು ಯಾವುದು? ಪುಟ್ಟದಾದ ಕಿಟಕಿ ಇಟ್ಟಿದೆಯಾ ಅಂದರೆ ಅಗಲವಾಗಿ ಕಿಟಕಿ ಇಡೋದು. ಕಿಟಕಿ ಯಾವ ಕಾರಣಕ್ಕೂ ಅಗಲ ಜಾಸ್ತಿ ಇರ್ತಕ್ಕಂಥದ್ದು, ಎತ್ತರ ಎಷ್ಟಿರ್ತಕ್ಕಂಥದ್ದು ಕ್ರಮ ತಿಳ್ಕೋಬೇಕು. ದೊಡ್ಡದಾಗಿ ಕಿಟಕಿ ಇಟ್ಬಿಡೋದಲ್ಲ. ಕ್ರಮವನ್ನು ಅನುಸರಿಸದೆ ನೀವು ಏನೇ ಮನೆ ಮಾಡಿದ್ರು ಜೀವನ ಪರ್ಯಂತ ನೀವು ಸಾಲಗಾರರೇ. ದುಡ್ಡಲ್ಲಿ ಒಂದರಲ್ಲೇ ಅಲ್ಲ, ಗಂಡ ಹೆಂಡತಿ ಸಾಲ. ಯಾವ ಸಾಲ? ಲವ್ ಅಲ್ಲಿ ಸಾಲ. ಏನ್ ಮಾಡಿದ್ರು ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅಂದ್ರೆ ನಿಮ್ಮ ಮನೆ ಇರೋದೇ ಹಂಗೆ. ಅದಕ್ಕೋಸ್ಕರವಾಗಿ ನೀವು ಜೀವನದಲ್ಲಿ ಸಾಲಗಾರರ ಆಗಬಾರದು ಅಂದ್ರೆ ಕುಟುಂಬದವರೆಲ್ಲರೂ ಕೂಡ ನಿಮ್ಮ ಅಂದ ಚಂದದ ಮನೆಯನ್ನ, ಅಂದ ಚಂದವಾಗಿ ವಿಷಯವನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ಯಾವುದೇ ಭೂಕಂಪ ಆಗಲಿ, ಎಲ್ಲೇ ಯಾವುದೇ ದೇಶ ಏನೇ ಆಗಲಿ, ನಾವು ಭೂಮಿಯನ್ನು ಪ್ರೀತಿಸಿ ಮುದ್ದಿಸಿ ಮನೆ ಕಟ್ಟೋದೇ ಆದರೆ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಎಲ್ಲ ದೇಶ ಏನೇ ಆದರೂ ಕೂಡ ನಮ್ಮ ಭಾರತ ದೇಶ ಅಲುಗಾಡಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆಗೆ ಉಳ್ಕೊಳ್ಳೋದೇ ಈ ಭೂಮಂಡಲದಲ್ಲಿ ನಮ್ಮ ಭಾರತ ದೇಶ ಮಾತ್ರ. ಇದು ಸತ್ಯ. ಅಂತಹ ಭಾರತ ದೇಶದಲ್ಲಿ ಹುಟ್ಟಿ ಚಿಕ್ಕದಾಗಿ ಹೆಂಗೆಂಗೋ ತಿಕ್ಕಲ್ ಪಕ್ಕಲ್ ಥರ ಮನೆಗಳು ಕಟ್ಟಿಕೊಂಡು ನಮ್ಗೆ ಬಾಂಬ್ ಬಿಡ್ಬೋದು, ನಮ್ಮನೆ ಏನೋ ಆಗ್ಬಿಡ್ಬೋದು, ನನ್ನ ಮಗ ಏನೋ ಆಗ್ಬಿಡ್ಬೋದು. ಯಾಕ್ರಿ ಬೇಕಿ ಕರ್ಮಗಳು? ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೇಳೋರ್ನ ದೂರ ಮಾಡಿ ಅಂತ ದಿನ ಏನಕ್ಕೆ ಹೇಳ್ತೀನಿ ಅಂದರೆ, ಹೋಗಬೇಡಿ, ನೀವೇ ಕಲ್ತ್ಕೊಳ್ಳಿ, ನೀವೇ ತಿಳ್ಕೊಳ್ಳಿ, ನೀವೇ ಜ್ಞಾನವಂತರಾಗಿ. ಈ ಸತ್ಯ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು